ವೆರಿ ಗುಡ್ ಈವ್ನಿಂಗ್. ಏನಪ್ಪಾ ಅಂದ್ರೆ ಆಲ್ರೆಡಿ ಬಯೋಸೈನ್ಸ್ ಅಲ್ಲಿರುವಂತ 3 ಮಾರ್ಕ್ಸ್ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್, 2 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ 4 ಮಾರ್ಕ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇದೀವಿ. 4 ಮಾರ್ಕ್ಸ್ ನ 3 ಕ್ವಶನ್ಸ್ ಇದಾವ. ಆ 3 ಕ್ವಶನ್ ಗಳನ್ನ ಸಿಂಪಲ್ ಆಗಿ ಏನ್ ಮಾಡೋಣ ಅಂದ್ರೆ ಡಿಸ್ಕಸ್ ಮಾಡೋಣ ಅಂತ ಹೇಳೋದು. ಕ್ವಶನ್ ನಂಬರ್ 83. ಕ್ವಶನ್ ನಂಬರ್ 83. ಶ್ರವಣಾತೀತ ಶಬ್ದ ಎಂದರೇನು? ಶ್ರವಣಾತೀತ ಶಬ್ದದ ಯಾವುದಾದರೂ 2 ಗುಣಲಕ್ಷಣಗಳನ್ನ ಬರೆಯಿರಿ ಮತ್ತು ಶ್ರವಣಾತೀತ ಶಬ್ದದ ಉಪಯೋಗಗಳನ್ನ ಬರೆಯಿರಿ ಅಂತ. ಹಂಗಾದ್ರೆ ನಾನು ಬೋರ್ಡ್ ಮೇಲೆ ಬರೀತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು ಸ್ವಲ್ಪ ಹೆಚ್ಚು ಹೇಳಿ ಅಂತ ತೆಗೆದುಕೊಳ್ತದ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಪಾಯಿಂಟ್ಸ್ ನ ಹೇಳ್ತಾ ಹೋಗ್ತೀನಿ. ನೀವು ಬೇಕಾದ್ರೆ ಪಾಸ್ ಮಾಡಿ ಅದ್ರ ಪಾಯಿಂಟ್ಸ್ ನ ಬರ್ಕೊಳ್ಳುವಂತ ಕೆಲಸ ಮಾಡ್ರಿ. ಹಾಗಾದ್ರೆ ಶ್ರವಣಾತೀತ ಶಬ್ದ ಅಂದ್ರೇನು, ಅದ್ರ ಜೊತೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡುವಂತ ಕೆಲಸ ಮಾಡ್ತೀನಿ. ಏನಪ್ಪಾ ಅಂದ್ರೆ ಯಾವ ಶಬ್ದದ ಆವೃತ್ತಿ 20 ಹರ್ಟ್ಸ್ ನಿಂದ 20,000 ಹರ್ಟ್ಸ್, 20 ಹರ್ಟ್ಸ್ ನಿಂದ 20,000 ಹರ್ಟ್ಸ್ ಅಥವಾ 20 ಹರ್ಟ್ಸ್ ನಿಂದ 20 ಕಿಲೋ ಹರ್ಟ್ಸ್, ಎರಡು ಒಂದೇ, ಇದು ಒಂದೇ. ಹಂಗಾದ್ರೆ ಇಷ್ಟು ವ್ಯಾಪ್ತಿಯೊಳಗಿರ್ತದ, ಅದನ್ನ ಶ್ರವಣ ಶಬ್ದದ ವ್ಯಾಪ್ತಿ ಅಂತ ಕರಿತೀವಿ. ಮನುಷ್ಯನ ಕಿವಿಯ ಕೇಳುವ ಆವೃತ್ತಿ ಅಥವಾ ಶ್ರವಣ ಶಬ್ದದ ವ್ಯಾಪ್ತಿ ಅಂತ ಕರಿತೀವಿ. ಹಾಗಾದ್ರೆ 20 ಹರ್ಟ್ಸ್ ಗಿಂತ ಕಡಿಮೆ ಆವೃತ್ತಿ ಇರುವಂತಹ ಶಬ್ದವನ್ನ ಅವಧ್ವನಿ ಅಂತ ಕರಿತೀವಿ. ಆ ಶಬ್ದವನ್ನ ನಾವು ಕೇಳಲಿಕ್ ಆಗೋದಿಲ್ಲ. ಸೂಜಿ ಸಪ್ಪಳ ಬಿದ್ದು ಸಪ್ಪಳ ಆಗ್ತದಲ್ಲ, ಆ ಸಪ್ಪಳವನ್ನು ನಾವು ಕೇಳಲಿಕ್ ಆಗೋದಿಲ್ಲ. ಕಾಗದವನ್ನು ಹರಿತೀವಿ, ಹೌದಾ? ಅದರ ಪೂರ್ಣ ಪ್ರಮಾಣದ ಶಬ್ದ ನಮ್ಗೆ ಕೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದರ ಆವೃತ್ತಿ ಎಷ್ಟಿರ್ತದ ಅಂದ್ರೆ 20 ಹರ್ಟ್ಸ್ ಗಿಂತ ಕಡಿಮೆ ಇರ್ತದೆ. 20 ಹರ್ಟ್ಸ್ ಗಿಂತ ಏನಿರ್ತದ, ಕಡಿಮೆ ಇರ್ತದ. ಹಾಗಾದ್ರೆ ಈ ಶಬ್ದವನ್ನ ಕೆಲವು ಪ್ರಾಣಿಗಳು, ಬೆಕ್ಕು, ನಾಯಿ, ಬಾವಲಿ, ಇಂತಹ ಪ್ರಾಣಿಗಳು ಕೇಳಲಿಕ್ಕೆ ಸಮರ್ಥವಾಗಿದ್ದಾವೆ. ಇದನ್ನ ಅವಧ್ವನಿ ಅಂತ ಹೇಳಿದೆ, ಇದನ್ನ ಶ್ರವಣ ಶಬ್ದದ ವ್ಯಾಪ್ತಿ ಅಂತ ಹೇಳಿದೆ. ಹಂಗಾದ್ರೆ ನಮಗೀಗ ಶ್ರವಣಾತೀತ ಶಬ್ದ ಅಂದ್ರೆ ಏನು ಅಂತ ಕೇಳಿದ್ರೆ 83 ಕ್ವಶನ್ ನಂಬರ್. ಶ್ರವಣಾತೀತ ಶಬ್ದ ಎಂದರೇನು? ಹಾಗಾದ್ರೆ ಶ್ರವಣಾತೀತ ಶಬ್ದ ಎಂದ್ರೆ ಏನಪ್ಪಾ ಅಂದ್ರೆ ಯಾವ ಶಬ್ದದ ಆವೃತ್ತಿ 20,000 ಹರ್ಟ್ಸ್ ಗಿಂತ ಹೆಚ್ಚಿರ್ತದೆ ಅಥವಾ 20 ಕಿಲೋ ಹರ್ಟ್ಸ್ ಗಿಂತ 20 ಕಿಲೋ ಹರ್ಟ್ಸ್ ಗಿಂತ ಹೆಚ್ಚಿರ್ತದ, ಅಂತಹ ಶಬ್ದದ ನಾವೇನ್ ಕೇಳ್ತೀವಿ ಅಂದ್ರೆ ಶ್ರವಣಾತೀತ ಶಬ್ದ. ಇದನ್ನು ಕೇಳಬಹುದು, ಇದನ್ನು ಕೇಳಬಹುದು ಅಥವಾ ಇದನ್ನು ಕೇಳಬಹುದು. ಯಾವ ಶಬ್ದದ ಆವೃತ್ತಿ 20,000 ಹರ್ಟ್ಸ್ ಗಿಂತ ಹೆಚ್ಚಿರ್ತದ ಅಥವಾ 20 ಕಿಲೋ ಹರ್ಟ್ಸ್ ಗಿಂತ ಹೆಚ್ಚಿರ್ತದ, ಅದನ್ನ ನಾವೇನ್ ಕೇಳ್ತೀವಿ? ಶ್ರವಣಾತೀತ ಶಬ್ದ. ಇದು 1 ಅಂಕಕ್ಕೆ, ಎಷ್ಟು ಮಾರ್ಕ್ಸ್ಗೆ? 1 ಮಾರ್ಕ್ಸ್ಗೆ. ನೆಕ್ಸ್ಟ್ ಇಲ್ಲಿ ಮತ್ತೇನ್ ಕ್ವಶನ್ ಕೇಳಿದಾರಪ್ಪ ಅಂದ್ರೆ ಶ್ರವಣಾತೀತ ಶಬ್ದದ ಯಾವುದಾದ್ರೂ 2 ಗುಣಲಕ್ಷಣಗಳನ್ನ ಬರೀರಿ. ಈ ಕ್ವಶನ್ PCM ಅಲ್ಲಿ ಅಂದ್ರೆ ಗಣಿತ ವಿಜ್ಞಾನದಲ್ಲೂ 2 ಅಥವಾ 3 ಅಂಕಕ್ಕೆ ಇದೇ ಕ್ವಶನ್ ಕೇಳಿದ್ದಾರೆ, ಯಾವುದು? ಶ್ರವಣಾತೀತ ಶಬ್ದದ ಬಗ್ಗೆ, ಹೌದಾ? ಮತ್ತೆ ರಿಪೀಟ್ ಆಗ್ತದ, ಅಲ್ಲಿ ರಿಪೀಟ್ ಆಗಿ ಹೇಳೋದಿಲ್ಲ, ಆಲ್ರೆಡಿ ಇಲ್ಲಿ ಹೇಳ್ತೀನಿಲ್ಲ. ಅದಕ್ಕೆ ಅವರು 2 ಜನ ನೋಡ್ಕೊಂಡ್ ಬಿಟ್ರೆ ಮುಗಿದು ಹೋಗ್ತದೆ ಕೆಲಸ. ಹಾಗಾದ್ರೆ ಶ್ರವಣಾತೀತ ಶಬ್ದದ ವ್ಯಾಪ್ತಿ 20,000 ಹರ್ಟ್ಸ್ ಗಿಂತ ಅಥವಾ ಯಾವ ಶಬ್ದದ ವ್ಯಾಪ್ತಿ 20,000 ಹರ್ಟ್ಸ್ ಗಿಂತ ಅಥವಾ 20 ಕಿಲೋ ಹರ್ಟ್ಸ್ ಗಿಂತ ಹೆಚ್ಚಿರ್ತದ, ಅಂತಹ ಶಬ್ದವನ್ನು ಶ್ರವಣಾತೀತ ಶಬ್ದ ಅಂತ ಕರಿತೀವಿ. ಹಾಗಾದ್ರೆ ಅದರ ಗುಣಲಕ್ಷಣಗಳನ್ನ ನೋಡೋದಾದ್ರೆ 2 ಅಂಕಕ್ಕೆ, ಹೌದಾ? ಗುಣಲಕ್ಷಣಗಳನ್ನ ನೋಡೋದಾದ್ರೆ ಎಷ್ಟು ಅಂಕಕ್ಕೆ? 2 ಗುಣಲಕ್ಷಣಗಳು ಬರೀ ಅಂತ ಹೇಳಿದ್ರೆ ಐ ಥಿಂಕ್ 1 ಅಂಕಕ್ಕೆ ಕೇಳಿರ್ಬೋದು, ಹೌದಾ? ಗುಣಲಕ್ಷಣಗಳನ್ನ 1 ಅಂಕಕ್ಕೆ. ಆಮೇಲೆ ಉಪಯೋಗಗಳನ್ನ ಕೇಳಿದ್ರೆ ಅದನ್ನ ಮೋಸ್ಟ್ಲಿ 2 ಅಂಕಕ್ಕೆ. ಟೋಟಲ್ ಇಷ್ಟು 4 ಮಾರ್ಕ್ಸ್ ಕೇಳಿರ್ಬೋದು ಅಂತ ಅನ್ಕೋತೀನಿ. ಹಾಗಾದ್ರೆ ಗುಣಲಕ್ಷಣಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಶ್ರವಣಾತೀತ ಶಬ್ದದ ಆವೃತ್ತಿ 20,000 ಹರ್ಟ್ಸ್ ಗಿಂತ ಹೆಚ್ಚಿರ್ತದ ಅಥವಾ 20 ಕಿಲೋ ಹರ್ಟ್ಸ್ ಗಿಂತ ಹೆಚ್ಚಿರ್ತದ, ಅದು ಮೊದಲನೇ ಗುಣಲಕ್ಷಣ. ಈ 2ನೇ ಗುಣಲಕ್ಷಣ ಏನಪ್ಪಾ ಅಂದ್ರೆ ಕಡಿಮೆ, ಶ್ರವಣಾತೀತ ಶಬ್ದಗಳು ಕಡಿಮೆ ತರಂಗ ದೂರವನ್ನ ಹೊಂದಿರ್ತಾವ. ಕಡಿಮೆ ತರಂಗ ದೂರವನ್ನ ಹೊಂದಿರ್ತಾವ ಯಾವ ಶ್ರವಣಾತೀತ ಶಬ್ದಗಳು? ಒಂದೇನಂತ ಹೇಳಿದ್ರೆ 20,000 ಹರ್ಟ್ಸ್ ಗಿಂತ ಆವೃತ್ತಿ ಏನಿರ್ತದ, ಹೆಚ್ಚಿರ್ತದ. 20 kHz ಗಿಂತ ಆವೃತ್ತಿ ಏನಿರ್ತದ, ಹೆಚ್ಚಿರ್ತದ. ಕಡಿಮೆ ತರಂಗ ದೂರವನ್ನ ಹೊಂದಿರ್ತಾವ. ಆಮೇಲೆ ಶ್ರವಣಾತೀತ ಶಬ್ದಗಳು ಕೂಡ ಶಬ್ದ ನಮ್ ಗಾಳಿಯಲ್ಲಿ ಶಬ್ದ ಯಾವ ವೇಗದಲ್ಲಿ ಚಲಿಸ್ತದಲ್ಲ ಅದೇ ವೇಗದಲ್ಲಿ ಚಲಿಸ್ತಾವ. ಇದು 3ನೇ ಲಕ್ಷಣ. ಶ್ರವಣಾತೀತ ಶಬ್ದ ಕೂಡ ಗಾಳಿಯಲ್ಲಿ ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಶಬ್ದ ಯಾವ ವೇಗದಲ್ಲಿ ಚಲಿಸ್ತದೋ ಅದೇ ವೇಗದಲ್ಲಿ ಶ್ರವಣಾತೀತ ಶಬ್ದ ಏನಾಗ್ತದೆ ಅಂದ್ರೆ ಶ್ರವಣಾತೀತ ತರಂಗಗಳು ಏನಾಗ್ತದೆ ಅಂದ್ರೆ ಚಲಿಸ್ತಾವ. ಆಮೇಲೆ ಶಬ್ದ ನಿರ್ವಾತದಲ್ಲಿ ಚಲಿಸೋದಿಲ್ಲ. ಅದೇ ರೀತಿಯಾಗಿ ಶ್ರವಣಾತೀತ ಶಬ್ದ ಕೂಡ ಏನಾಗೋದಿಲ್ಲ ಅಂದ್ರೆ ನಿರ್ವಾತದಲ್ಲಿ ಚಲಿಸುವುದಿಲ್ಲ, ಹೌದಾ? ಹಾಗಾದ್ರೆ ಶಬ್ದದ ಗುಣಲಕ್ಷಣಗಳಂತ ಏನ್ ಪಠ್ಯ ಮಾಡ್ತಾವಲ್ಲ ಅದು ಶ್ರವಣಾತೀತ ತರಂಗಗಳ ಲಕ್ಷಣಗಳಿಗೂ ಅನ್ವಯ ಆಗ್ತದೆ. ಶ್ರವಣಾತೀತ ತರಂಗಗಳಿಗೂ ಅನ್ವಯ ಆಗ್ತದೆ. ಒಂದು ಆವೃತ್ತಿ ಮಾತ್ರ ಅನ್ವಯ ಆಗುತ್ತಿಲ್ಲ. ಆವೃತ್ತಿಯಲ್ಲಿ ಕಡಿಮೆ ಐತಿ, ಆವೃತ್ತಿ ಹೆಚ್ಚೈತಿ.
ನೆಕ್ಸ್ಟ್ ಉಪಯೋಗಗಳನ್ನ 2 ಅಂಕಕ್ಕೆ ಅಂತ ಹೇಳಿದೆ. ಹಂಗಾರೆ ಉಪಯೋಗಗಳನ್ನು ನೋಡೋಣ. ಯಾವುದು? ಶ್ರವಣಾತೀತ ತರಂಗಗಳ ಉಪಯೋಗಗಳು. ಶ್ರವಣಾತೀತ ತರಂಗಗಳೇನು? ಉಪಯೋಗಗಳು. ಹಂಗಾರೆ ಶ್ರವಣಾತೀತ ತರಂಗಗಳ ಉಪಯೋಗಗಳು ಯಾವ ಇದಾವ? ಶ್ರವಣಾತೀತ ತರಂಗಗಳು ಆವರ್ತಾಂಕ ಹೆಚ್ಚಾಗಿರೋದ್ರಿಂದ ಇವುಗಳನ್ನ ಮಿಶ್ರಲೋಹಗಳ ತಯಾರಿಕೆಯಲ್ಲಿ, ಒಂದು ಲೋಹ ಇನ್ನೊಂದು ಲೋಹದೊಂದಿಗೆ ಸೇರೋದಿಲ್ಲ, ಆದ್ರೆ ಸೇರಿಸುವಂತ ಕೆಲಸ ಮಾಡ್ತಾರೆ. ಹಂಗಾದ್ರೆ ಶ್ರವಣಾತೀತ ತರಂಗಗಳನ್ನ ಏನ್ ಮಾಡ್ತಾರ ಅಂದ್ರೆ ಮಿಶ್ರಲೋಹಗಳ ತಯಾರಿಕೆಯಲ್ಲಿ ಬಳಸ್ತಾರ. ಹಳೆ ಕಾಲದಲ್ಲಿ ಬ್ಲಾಕ್ ಅಂಡ್ ವೈಟ್ ಫೋಟೋಗಳು ಬರ್ತಾ ಇದ್ವು. ಆ ಫೋಟೋಗಳನ್ನ ತಯಾರಿಸಲಿಕ್ಕೆ ಒಂದು ಎಮಲ್ಷನ್ ಅಂತ ದ್ರಾವಣವನ್ನು ಬಳಸ್ತಾ ಇದ್ರು. ಆ ಎಮಲ್ಷನ್ ಅನ್ನ ಛಾಯಾಗ್ರಾಹಕರು ಬಳಸ್ತಕ್ಕಂಥ ಛಾಯಾಚಿತ್ರಗಳ ಎಮಲ್ಷನ್ ತಯಾರಿಕೆಯಲ್ಲಿ ನಾವೇನ್ ಬಳಸ್ತೀವಿ ಅಂದ್ರೆ ಶ್ರವಣಾತೀತ ಶಬ್ದಗಳನ್ನು ಬಳಸ್ತೀವಿ. 2ನೇ ಉಪಯೋಗ. 3ನೇದು ಡ್ರೈ ಕ್ಲೀನಿಂಗ್ ಅಂತ ಕೊಡ್ತೀವಿ. ರೇಷ್ಮೆ ಬಟ್ಟೆಗಳನ್ನ ಗ್ರೀಸ್ ಅಂಟ್ಕೊಂಡಿರ್ಬೋದು ಅಥವಾ ಕೊಳೆ ಅಂಟ್ಕೊಂಡಿರ್ಬೋದು, ಅಂತ ಗ್ರೀಸು ಮತ್ತು ಕೊಳೆಯನ್ನ ತೆಗಿಲಿಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಶ್ರವಣಾತೀತ ಶಬ್ದಗಳನ್ನ ಬಳಸ್ತೀವಿ. ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥ ಉಪಕರಣಗಳನ್ನ ನಿಷ್ಕ್ರಿಮಿಗೊಳಿಸ್ಲಿಕ್ಕೆ ಶ್ರವಣಾತೀತ ತರಂಗಗಳನ್ನ ಮಾಡ್ತೀವಿ, ಬಳಸ್ತೀವಿ. ಆಮೇಲೆ ನಾವು ಕಾಡಿನಲ್ಲೋ ಅಥವಾ ಹೊಲಗಳಲ್ಲಿ ಮನೆಗಳನ್ನು ಕಟ್ಟಿದ್ದೀವಿ. ಮನೆಗಳ ಸುತ್ತಮುತ್ತಲು ಕೀಟಗಳು ಬರುವಂತ ಸಾಧ್ಯತೆ ಹೆಚ್ಚಿರ್ತದ. ಅದಕ್ಕೆ ಇನ್ಸೆಕ್ಟ್ ರಿಪೆಲೆಂಟ್ ಅಂತ, ಕೀಟಗಳನ್ನ ವಿಕರ್ಷಿಸಲಿಕ್ಕೆ ಶ್ರವಣಾತೀತ ಶಬ್ದಗಳನ್ನ ಬಳಸ್ತೀವಿ. ಆಮೇಲೆ ಪ್ರಯೋಗಶಾಲೆಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲಿಕ್ಕೆ ಶ್ರವಣಾತೀತ ಶಬ್ದಗಳನ್ನ ಬಳಸ್ತೀವಿ. ಆಮೇಲೆ ಸೋನಾರ್, ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್, ಪ್ರತಿಧ್ವನಿ ವ್ಯಾಪ್ತಿ ನಿರ್ಧಾರ, ಕೆಲಸ ಮಾಡೋದು ಯಾವ ತತ್ವದ ಆಧಾರದ ಮೇಲೆ ಅಂದ್ರೆ ಶ್ರವಣಾತೀತ ತರಂಗಗಳ ಆಧಾರದ ಮೇಲೆ. ಆಮೇಲೆ ಸ್ಕ್ಯಾನರ್ ಅಂತ ಬರ್ತದೆ. ಶ್ರವಣಾತೀತ ತರಂಗಗಳ ಕ್ರಮಲೋಲಕಗಳು. ಸ್ಕ್ಯಾನರ್ ಏನು? ಶ್ರವಣಾತೀತ ತರಂಗಗಳ ಕ್ರಮಲೋಲಕಗಳು. ಈ ಶ್ರವಣಾತೀತ ತರಂಗಗಳ ಕ್ರಮಲೋಲಕಗಳನ್ನು ನಾವು ಎರಡು ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಮುಖ್ಯವಾಗಿ ಬಳಸ್ತೀವಿ. ಏನಪ್ಪಾ ಅಂದ್ರೆ ಒಂದು ವಿದ್ಯುತ್ ರುಲ್ಲೇಖ ಅಂತ ಬರ್ತದೆ. ವಿದ್ಯುತ್ ರುಲ್ಲೇಖ ಇಸಿಜಿ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್. ಹೌದಾ? ಹೃದಯದ ಏನಪ್ಪಾ ಅಂದ್ರೆ ಬಡಿತವನ್ನ ಪರೀಕ್ಷಿಸಲಿಕ್ಕೆ ನಾವು ಇಸಿಜಿ, ಹೃದಯ ವಿದ್ಯುತ್ ರುಲ್ಲೇಖವನ್ನ ತೆಗಿತೀವಿ, ಇಸಿಜಿ ತೆಗಿತೀವಿ. ಆ ಇಸಿಜಿಯಲ್ಲಿ ಶ್ರವಣಾತೀತ ತರಂಗಗಳನ್ನ ಬಳಸ್ತೀವಿ. ಅಷ್ಟೇ ಅಲ್ಲ, ಫೀಟಸ್, ಹೌದಾ, ತಾಯಿ ಗರ್ಭಾವಸ್ಥೆಯಲ್ಲಿದ್ದಾಗ ಭ್ರೂಣ ಬೆಳವಣಿಗೆ ಹಂತಗಳನ್ನ ಪರೀಕ್ಷಿಸ್ಲಿಕ್ಕೂ ಶ್ರವಣಾತೀತ ಕ್ರಮಲೋಲಕಗಳನ್ನ ಬಳಸ್ತೀವಿ, ಸ್ಕ್ಯಾನರ್ನ ಬಳಸ್ತೀವಿ. ಅಲ್ಲೂ ಕೂಡ ಏನ್ ಬಳಕೆ ಆಗ್ತಾವ ಅಂದ್ರೆ ಶ್ರವಣಾತೀತ ತರಂಗಗಳು ಬಳಕೆ ಆಗ್ತಾವ. ಅಲ್ಲೂ ಕೂಡ ಏನಕ್ಕೆ ಬಳಕೆ ಆಗ್ತಾವ? ಶ್ರವಣಾತೀತ ತರಂಗಗಳು ಬಳಕೆ ಆಗ್ತವೆ. ಇಷ್ಟು ಏನಪ್ಪಾ ಅಂದ್ರೆ 4 ಅಂಕಕ್ಕೆ ಶ್ರವಣಾತೀತ ಶಬ್ದ ಎಂದರೆ ಏನು, ಶ್ರವಣಾತೀತ ಶಬ್ದದ 2 ಏನಪ್ಪಾ ಅಂದ್ರೆ ಗುಣಲಕ್ಷಣಗಳು, ಆಮೇಲೆ ಮತ್ತೇನಪ್ಪಾ ಅಂದ್ರೆ ಶ್ರವಣಾತೀತ ಶಬ್ದದ ಉಪಯೋಗಗಳು. ಬಹಳಷ್ಟು ಉಪಯೋಗಗಳನ್ನ ಹೇಳಿದ್ರೆ ಒಂದ್ 2-3 ಎಕ್ಸಾಂಪಲ್ ಬರೆದ್ರೆ ಸಾಕಾಗುತ್ತೆ. ಇನ್ನ ಕ್ವಶನ್ ನಂಬರ್ 84 ಏನಪ್ಪಾ ಅಂದ್ರೆ, ಹೌದಾ, ಕ್ವಶನ್ ನಂಬರ್ 84 ಏನಪ್ಪಾ ಅಂದ್ರೆ ಅಯಾನಿಕ ಸಂಯುಕ್ತಗಳ ಉಂಟಾಗುವಿಕೆಯನ್ನು, ಮ್ಯಾಗ್ನೀಷಿಯಂ ಕ್ಲೋರೈಡ್ ಸಂಯುಕ್ತದ ಉಂಟಾಗುವಿಕೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಹೇಳಿದ್ದಾರೆ. ಯಾವುದರೊಂದಿಗೆ? ಉದಾಹರಣೆ. ಹಂಗಾರೆ ಅಯಾನಿಕ ಸಂಯುಕ್ತಗಳು ಹೆಂಗ್ ಉಂಟಾಗ್ತಾವ? ಅಯಾನಿಕ ಸಂಯುಕ್ತಗಳು ಇಲೆಕ್ಟ್ರಾನ್ಗಳ ವರ್ಗಾವಣೆಯ ಮೂಲಕ ಉಂಟಾಗ್ತಾವ. ಉಂಟಾಗ್ತಾವ. ಯಾವ ಅಯಾನಿಕ ಸಂಯುಕ್ತಗಳು? ಸಹವಲೆನ್ಸಿಯ ಬಂಧ, ಅಯಾನಿಕ ಬಂಧ ಅಂತ ಅಭ್ಯಾಸ ಮಾಡಿದ್ರೆ, ಇಲೆಕ್ಟ್ರಾನ್ಗಳ ಹಂಚಿಕೊಳ್ಳುವ ಮೂಲಕ ಬಂಧ ಉಂಟಾಗ್ತಾ ಇದ್ರೆ ಅದು ಸಹವಲೆನ್ಸಿಯ ಬಂಧ, ಇಲೆಕ್ಟ್ರಾನ್ಗಳ ವರ್ಗಾವಣೆಯ ಮೂಲಕ ಬಂಧ ಉಂಟಾಗ್ತಾ ಇದ್ರೆ ಅದು ಅಯಾನಿಕ ಬಂಧ. ಹಾಗಾದ್ರೆ ಅಯಾನಿಕ ಸಂಯುಕ್ತಗಳಲ್ಲಿ ಉಂಟಾಗುವಂತ ಬಂಧ ಅಯಾನಿಕ ಬಂಧ, ಯಾಕಂದ್ರೆ ಇಲೆಕ್ಟ್ರಾನ್ಗಳ ವರ್ಗಾವಣೆ ಆಗ್ತಿರ್ತಾವ. ಹಾಗಾದ್ರೆ ಯಾವ್ದು ಉದಾಹರಣೆಯಾಗಿ ತಗೊಂಡು ವಿವರಿಸ್ರಿ ಅಂತ ಹೇಳಿದಾರೆ ಅವರು? ಮ್ಯಾಗ್ನೀಷಿಯಂ ಕ್ಲೋರೈಡ್ ಅನ್ನ ಉದಾಹರಣೆಯಾಗಿ ತೆಗೆದುಕೊಂಡು ವಿವರಿಸ್ರಿ ಅಂತ ಹೇಳಿದಾರೆ. ಹಾಗಾದ್ರೆ ಮ್ಯಾಗ್ನೀಷಿಯಂ ಅನ್ನು ತಗೊಂಡಾಗ ಮ್ಯಾಗ್ನೀಷಿಯಂನ ಪರಮಾಣು ಸಂಖ್ಯೆ 12. ಆದ್ರೆ ಇಲೆಕ್ಟ್ರಾನ್ ವಿನ್ಯಾಸವನ್ನ ಬರೆಯೋದಾದ್ರೆ 1s2 2s2 2p6 3s2. ಹಾಗಾದ್ರೆ ಇಲೆಕ್ಟ್ರಾನ್ ವಿನ್ಯಾಸ ಏನ್ ಬರ್ತದೆ? 2 8 2 2 8 2. ಹಾಗಾದ್ರೆ ಮ್ಯಾಗ್ನೀಷಿಯಂ ಇದ್ದಿದ್ದು ಮ್ಯಾಗ್ನೀಷಿಯಂ ಅಯಾನ್ ಆಗ್ಬೇಕಾದ್ರೆ ಮ್ಯಾಗ್ನೀಷಿಯಂ ಇದ್ದಿದ್ದು 2 8 2 ಇದ್ದಿದ್ದು, ಹೌದಾ? ಏನಪ್ಪಾ ಅಂದ್ರೆ ತನ್ನಲ್ಲಿರುವಂತಹ 2 ಇಲೆಕ್ಟ್ರಾನ್ಗಳನ್ನು ಕಳ್ಕೊಂಡು ಮ್ಯಾಗ್ನೀಷಿಯಂ ಅಯಾನ್ ಆಗ್ತದೆ. 2 8 ಮತ್ತು 2 ಇಲೆಕ್ಟ್ರಾನ್ಗಳನ್ನು ಏನ್ ಮಾಡ್ತದೆ? ಬಿಡುಗಡೆ ಮಾಡ್ತದೆ. 2 ಇಲೆಕ್ಟ್ರಾನ್ಗಳು ಏನ್ ಮಾಡ್ತದೆ? ಬಿಡುಗಡೆ ಮಾಡ್ತದೆ. ಇದು ಮೊದಲನೇ ಹಂತ. ಎಲ್ಲಿ? ಮ್ಯಾಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಂತ ಮೊದಲನೇ ಹಂತ. ಇನ್ನು 2ನೇ ಹಂತ ಕ್ಲೋರಿನ್. ಅದು ಕ್ಲೋರಿನ್ ಪರಮಾಣು ಸಂಖ್ಯೆ 17. ಇಲೆಕ್ಟ್ರಾನ್ ವಿನ್ಯಾಸ 1s2 2s2 2p6 3s2 3p5. ಇದೇನಪ್ಪಾ ಅಂದ್ರೆ ಕ್ಲೋರಿನ್ ಇಲೆಕ್ಟ್ರಾನ್ ವಿನ್ಯಾಸ. ಹಾಗಾದ್ರೆ ಈ ಇಲೆಕ್ಟ್ರಾನ್ ವಿನ್ಯಾಸಕ್ಕೆ ಅನುಗುಣವಾಗಿ ಕ್ಲೋರಿನ್ ಇದ್ದಿದ್ದು ಕ್ಲೋರಿನ್ ಅಯಾನು ಆಗ್ಬೇಕಾದ್ರೆ ಏನಾಗ್ಬೇಕಾದ್ರೆ? ಕ್ಲೋರಿನ್ ಅಯಾನು ಆಗ್ಬೇಕಾದ್ರೆ ಒಂದು ಇಲೆಕ್ಟ್ರಾನ್ ಪಡ್ಕೊಳ್ತದೆ. ಯಾಕ? ಇದ್ರ ಎಲೆಕ್ಟ್ರಾನ್ ವಿನ್ಯಾಸ ಏನಿದೆ? 2 8 7 ಇದೆ, ಹೌದಾ? 2 8 7 ಇದೆ. ಅದೇನಾಗ್ಬೇಕು? 2 8 8 ಆಗ್ಬೇಕು. 2 8 8 ಆಗ್ಬೇಕು. ಇದು ಹೆಂಗ? ತನ್ನ ಹೊರಕವಚದಲ್ಲಿರುವಂತ 2 ಇಲೆಕ್ಟ್ರಾನ್ ಬಿಟ್ಕೊಡ್ತಲ್ಲ, ಹಂಗ ಇದು ಪಡ್ಕೊಳ್ಬೇಕು. ಒಂದು ಇಲೆಕ್ಟ್ರಾನ್ ಪಡ್ಕೋಬೇಕು ಅಂದ್ರೆ ಏನಪ್ಪಾ ಅಂದ್ರೆ ಇವು 2 ಒಂದು ಇನ್ನೊಂದು ಒಂದಿಗೆ ವರ್ತಿಸ್ತಾವೆ. ಇದು ಮೊದಲನೇ ಸ್ಟೆಪ್, ಇದು 2ನೇ ಸ್ಟೆಪ್.
ಮೊದಲನೇ ಸ್ಟೆಪ್, ಎರಡನೇ ಸ್ಟೆಪ್. ಇನ್ನ ನೋಡ್ರಿ, ಈ ಇಲೆಕ್ಟ್ರಾನ್ ವಿನ್ಯಾಸಕ್ಕೆ ಅನುಗುಣವಾಗಿ ನಾವು ಕ್ಲೋರಿನ್ ನ ರಚನೆಯನ್ನು ನೋಡೋದಾದ್ರೆ ಮೊದಲನೇ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಇದಾವ? 2 ಎಲೆಕ್ಟ್ರಾನ್. ಎರಡನೇ ಕವಚದಲ್ಲಿ ಎಷ್ಟಿದಾವ? 8 ಇದಾವ. 1 2 3 4 5 6 7 8. ಹೌದಾ? ಆಮೇಲೆ ಮೂರನೇ ಕವಚದಲ್ಲಿ ಎಷ್ಟಿದಾವ? 7 ಇದಾವ. 1 2 3 4 5 6 7. ಹಾಗಾದ್ರೆ ಇದೇನ್ ಮಾಡ್ತಂದ್ರೆ ಒಂದು ಖಾಲಿ ಬೇಕಾಗಿದೆ ಇನ್ನ ಒಂದು ಇಲೆಕ್ಟ್ರಾನ್. ಎಲ್ಲಿ? ಕ್ಲೋರಿನ್ ನ ಹೊರ ಕವಚದಲ್ಲಿ. ಹೊರ ಕವಚದಲ್ಲಿ ಎಷ್ಟಿದಾವ? 7 ಇದಾವ. 1 2 3 4 5 6 7. 7 ಇದಾವ, ಒಂದು ಬೇಕಾಗಿದೆ. ಹಾಗಾದ್ರೆ ಈಗಾಗಲೇ ನಾವ್ ಏನ್ ತಿಳ್ಕೊಂಡಿದೀವಿ ಅಂದ್ರೆ ಮ್ಯಾಗ್ನೇಷಿಯಂ ತನ್ನ ಹೊರ ಕವಚದಲ್ಲಿರುವಂತ 2 ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಡ್ತದೆ. ಮ್ಯಾಗ್ನೀಷಿಯಂ ತನ್ನ ಹೊರ ಕವಚದಲ್ಲಿರುವಂತಹ 2 ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಡ್ತದ. ಆ ಬಿಟ್ಕೊಡುವಂತ ಎಲೆಕ್ಟ್ರಾನ್ ಹೊರ ಕವಚದಲ್ಲಿರುವಂತ ಎಲೆಕ್ಟ್ರಾನ್ಗಳನ್ನ ಇವು 2 ಡಾಟ್ ಆಗಿ ತೋರಿಸ್ತೀನಿ ನಾನು. ಯಾಕಂದ್ರೆ ಮ್ಯಾಗ್ನೀಷಿಯಂ ಕ್ಲೋರೈಡ್ ಹೆಂಗ್ ಉಂಟಾಗ್ತದೆ ಅಯಾನಿಕ ಸಂಯುಕ್ತ ಅಂತ ಕೇಳಿದ. ಹೆಂಗ್ ಉಂಟಾಗ್ತದೆ? ಹಿಂಗ್ ಉಂಟಾಗ್ತದೆ. ಹೌದಾ? ಹಾಗಾದ್ರೆ ಇದು ಯಾವ್ದೊಂದಿಗೆ ವರ್ತಿಸ್ತಾ ಇದೆ? ಕ್ಲೋರಿನ್ ನೊಂದಿಗೆ. 2 ಕ್ಲೋರಿನ್ ನೊಂದಿಗೆ. ಯಾಕೆ ಮ್ಯಾಗ್ನೀಷಿಯಂ ವೇಲೆನ್ಸಿ 2, ಕ್ಲೋರಿನ್ ವೇಲೆನ್ಸಿ 1. ಹಾಗಾದ್ರೆ 2 ಕ್ಲೋರಿನ್ಗಳು ಒಂದು ಮ್ಯಾಗ್ನೀಷಿಯಂ ನೊಂದಿಗೆ ಏನಾಗ್ತವ? ವರ್ತಿಸ್ತಾವ. ವೇಲೆನ್ಸಿ ಅಂದ್ರೆ ಧಾತುವಿನ ಸಂಯೋಗ ಸಾಮರ್ಥ್ಯ ವೇಲೆನ್ಸಿ. ಹಾಗಾದ್ರೆ ಆಲ್ರೆಡಿ ಏನ್ ಹೇಳಿದೆ? 7 ಹೊರ ಕವಚದ ಇಲೆಕ್ಟ್ರಾನ್ ಇದಾವ. ಎಷ್ಟಿದಾವ? 7. 1 2 3 4 5 6 1 7. ಹಾಗಾದ್ರೆ ಇದು ಒಂದು ಇಲೆಕ್ಟ್ರಾನ್ ಅನ್ನ ಇಲ್ಲಿ ಕೊಡ್ತದೆ. ಆಮೇಲೆ ಇಲ್ಲೂ ಕೂಡ ಎಷ್ಟಿದಾವ? 1 2 3 4 5 6 7. ಇಲ್ಲೊಂದು ಕಡಿಮೆ ಐತಿಲ್ಲ. ಹಾಗಾದ್ರೆ ಈ ಇಲೆಕ್ಟ್ರಾನ್ ಇಲ್ಲಿ ಬರ್ತದೆ. ಇವೆರಡು ಇಲೆಕ್ಟ್ರಾನ್ಗಳನ್ನ ಕೊಟ್ಟುವ. ಹಾಗಾದ್ರೆ ಕೊಟ್ಟಾಗ ಏನ್ ಉಂಟಾಗ್ತದಪ್ಪ ಅಂದ್ರೆ ಮ್ಯಾಗ್ನೀಷಿಯಂ ಕ್ಲೋರೈಡ್ ಉಂಟಾಗ್ತದೆ. ಮ್ಯಾಗ್ನೀಷಿಯಂ ಕ್ಲೋರೈಡ್ ಆಗ್ತದ. ಮ್ಯಾಗ್ನೀಷಿಯಂ ಕ್ಲೋರೈಡ್ ಹೆಂಗಪ್ಪ ಅಂದ್ರೆ Mg ಏನಪ್ಪಾ ಅಂದ್ರೆ ಅದನ್ನ ನಾವು +2 ಅಂತ ತಗೊಳ್ತೀವಿ. ಹೌದಾ? ಇದು ಎಷ್ಟು ಕ್ಲೋರಿನ್ಗಳೊಂದಿಗೆ? 2 ಕ್ಲೋರಿನ್ಗಳೊಂದಿಗೆ ವರ್ತಿಸಿ, 2 ಕ್ಲೋರಿನ್, ಒಂದು ಮ್ಯಾಗ್ನೀಷಿಯಂ 2 ಕ್ಲೋರಿನ್ಗಳೊಂದಿಗೆ ವರ್ತಿಸಿ ಏನ್ ಕೊಡ್ತದಪ್ಪ ಅಂದ್ರೆ MgCl2 ಕೊಡ್ತದೆ. MgCl2 ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಈ ಪೂರ್ತಿ ಮಾರ್ಕ್ಸ್ ಕೊಡೋದೇ ಇದನ್ನ ನೋಡಿ. ಹೌದಾ? ಅದಕ್ಕೆ ಇದೇನಪ್ಪಾ ಅಂದ್ರೆ ಕೇಳಿದ್ದಾರೆ 4 ಅಂಕೆಗೆ. ಅಯಾನಿಕ ಸಂಯುಕ್ತಗಳ ಉಂಟಾಗುವಿಕೆಯನ್ನು ಮ್ಯಾಗ್ನೀಷಿಯಂ ಕ್ಲೋರೈಡ್ ಸಂಯುಕ್ತ ಉಂಟಾಗುವಿಕೆ ಉದಾಹರಣೆಯಾಗಿ ತೆಗೆದುಕೊಂಡು ವಿವರಿಸ್ರಿ. ಇದನ್ನ ಮತ್ತೆ ಏನ್ ಮಾಡ್ಬೇಕಂದ್ರೆ ಇದು ಹೆಂಗ್ ಉಂಟಾಯ್ತು, ಇದು ಹೆಂಗ್ ಉಂಟಾಯ್ತು, 1-2 ಲೈನ್ಗಳಲ್ಲಿ ಇದು ಹೆಂಗ್ ಉಂಟಾಯ್ತು ವಿವರಿಸ್ತಾ ಹೋಗಿದ್ದೀನಿ ನಾನು. ಪಾಯಿಂಟ್ಸ್ ಬರಿಬೇಕಲ್ಲಿ. ಇದು 2 ಅಂಕಕ್ಕೆ ಆಯ್ತು. ಎಷ್ಟು ಅಂಕಕ್ಕೆ? 2 ಅಂಕಕ್ಕೆ. ಇನ್ನು 2 ಅಂಕಕ್ಕೆ ಏನ್ ಕೇಳಿದಾರಪ್ಪ ಅಂದ್ರೆ ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳನ್ನ ಬರೀರಿ. ಏನ್ ಕೇಳಿದಾರೆ? ಇನ್ನು 2 ಮಾರ್ಕ್ಸ್. ಇದು 2 ಮಾರ್ಕ್ಸ್ ಆಯ್ತು. ಇನ್ನು 2 ಮಾರ್ಕ್ಸ್ ಏನ್ ಕೇಳಿದಾರೆ? ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳನ್ನ ಬರೀರಿ. ಹಂಗಾದ್ರೆ ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳನ್ನ ಏನಪ್ಪಾ ಅಂದ್ರೆ ಬರಿಬೇಕಾದ್ರೆ ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳು ಇದನ್ನ ಆಲ್ರೆಡಿ ನಾನೇನ್ ಮಾಡಿದೀನಪ್ಪ ಅಂದ್ರೆ ಲೋಹಗಳು ಅಲೋಹಗಳ ಚಾಪ್ಟರ್ ಅಯಾನಿಕ ಸಂಯುಕ್ತಗಳು ಮ್ಯಾಗ್ನೀಷಿಯಂ ಉಂಟಾಗೋದು ಮತ್ತು ಸೋಡಿಯಂ ಕ್ಲೋರೈಡ್ ಇವು 2 ನೋಡ್ರಿ. ಸೋಡಿಯಂ ಕ್ಲೋರೈಡ್ ಹೆಂಗ್ ಉಂಟಾಗ್ತದಂತ ವಿವರಿಸಿದ್ದೀನಿ ಅಲ್ಲಿ ಚುಕ್ಕೆ ವಿನ್ಯಾಸದ ಚಿತ್ರದ ಮೂಲಕ. ಮ್ಯಾಗ್ನೀಷಿಯಂ ಕ್ಲೋರೈಡ್ ಕೂಡ ಹೆಂಗ್ ಉಂಟಾಗ್ತದ ಅಲ್ಲಿ ವಿವರಿಸಿದ್ದೀನಿ. ಯಾರು ವಿಡಿಯೋ ನೋಡಿದ್ರೆ ಅವ್ರು ಗುರುತಿರ್ತದೆ. ಹೌದಾ? ಆದ್ರೂ ಈ ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದಿಲ್ಲ, ಮತ್ತೊಂದ್ಸಲ ಹೇಳಿದೆ ಅಷ್ಟೇ. ನೆಕ್ಸ್ಟ್ ಅಯಾನಿಕ ಸಂಯುಕ್ತಗಳು, ಇವುಗಳ ಗುಣಲಕ್ಷಣಗಳು ಏನಪ್ಪಾ ಅಂದ್ರೆ ಮೊಟ್ಟ ಮೊದಲನೇದು ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳನ್ನ ನೋಡೋದಾದ್ರೆ 4 ಮುಖ್ಯವಾಗಿ ಗುಣಲಕ್ಷಣಗಳು ಬರ್ತಾವ. ಮೊದಲನೇದು ಭೌತಿಕ ಸ್ಥಿತಿ. ಮೊದಲನೇದು ಯಾವುದು? ಭೌತಿಕ ಸ್ಥಿತಿ. ಇದು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಎರಡನೇದು ಯಾವ್ದಪ್ಪ ಅಂದ್ರೆ ಕುದಿಯುವ ಮತ್ತು ಕರಗುವ ಬಿಂದು. ಕುದಿಯುವ ಮತ್ತೇನು? ಕರಗುವ ಬಿಂದು. ನೆಕ್ಸ್ಟ್ ಮೂರನೇದು ವಿಲೀನತೆ. ಮೂರನೇದು ಯಾವುದು? ವಿಲೀನತೆ. ನಾಲ್ಕನೇದು ವಿದ್ಯುತ್ ವಾಹಕತೆ. ನಾಲ್ಕನೇದು ಯಾವುದು? ವಿದ್ಯುತ್ ವಾಹಕತೆ. ಹಾಗಾದ್ರೆ ಇದನ್ನ ಎಕ್ಸ್ಪ್ಲೇನ್ ಹೆಂಗ್ ಮಾಡ್ಬೇಕು? 1-2 ಲೈನ್ ಅಲ್ಲಿ 2 ಮಾರ್ಕ್ಸ್ಗೆ. ಟೋಟಲ್ ಎಷ್ಟು? 2 ಮಾರ್ಕ್ಸ್. ಹೆಂಗ್ ಎಕ್ಸ್ಪ್ಲೇನ್ ಮಾಡ್ಬೇಕು? ಭೌತಿಕ ಸ್ಥಿತಿ, ಅಯಾನಿಕ ಸಂಯುಕ್ತಗಳು ಕೊಠಡಿಯ ತಾಪದಲ್ಲಿ ಏನಪ್ಪಾ ಅಂದ್ರೆ ಘನ ರೂಪದಲ್ಲಿದಾವ. ಕೊಠಡಿಯ ತಾಪದಲ್ಲಿ ಇದಾವ, ಘನ ರೂಪದಲ್ಲಿದಾವ. ಅಷ್ಟೇ ಅಲ್ಲ, ಹೌದಾ, ಇವು ಕಠಿಣವಾಗಿದಾವ. ಅಯಾನಿಕ ಸಂಯುಕ್ತಗಳು ಭೌತಿಕ ಸ್ಥಿತಿಯನ್ನು ನೋಡೋದಾದ್ರೆ ಅವೇನಾಗಿದಾವ? ಕಠಿಣವಾಗಿದಾವ. ಯಾಕೆ ಕಠಿಣವಾಗಿದಾವ? ಅಯಾನಿಕ ಸಂಯುಕ್ತಗಳು ಸೋಡಿಯಂ ಪ್ಲಸ್ ಕ್ಲೋರಿನ್ ಮೈನಸ್ ಧನ ಮತ್ತು ಋಣ ಆವೇಶಗಳ ನಡುವೆ ಆಕರ್ಷಣೆ ಹೆಚ್ಚಿರೋದ್ರಿಂದ ಅವೇನಾಗಿದಾವ? ಕಠಿಣವಾಗಿದಾವ. ಆಮೇಲೆ ಅಯಾನಿಕ ಸಂಯುಕ್ತಗಳು ಬಿದುರವಾಗಿನೂ ಇದಾವ. ಅಯಾನಿಕ ಸಂಯುಕ್ತಗಳು ಏನಾಗಿದಾವ? ಬಿದುರವಾಗಿದ್ದಾವ. ಅಯಾನಿಕ ಸಂಯುಕ್ತಗಳನ್ನ ಜಜ್ಜಿದಾಗ ಪುಡಿ ಪುಡಿ ಆಗ್ತಾವ. ಜಜ್ಜಿದಾಗ ಏನಾಗ್ತಾವ? ಪುಡಿ ಪುಡಿ ಆಗ್ತಾವ. ಇದು ಭೌತಿಕ ಸ್ಥಿತಿಯನ್ನ ವಿವರಿಸಬೇಕು. ನೆಕ್ಸ್ಟ್ ಕುದಿಯುವ ಬಿಂದು ಮತ್ತು ಕರಗುವ ಬಿಂದು. ಅಯಾನಿಕ ಸಂಯುಕ್ತಗಳ ನಡುವೆ ಆಕರ್ಷಣೆ ಪ್ರಬಲವಾಗಿರೋದ್ರಿಂದ ಈ ಆಕರ್ಷಣೆಯನ್ನ ಮುರಿಲಿಕ್ಕೆ ಅಯಾನಿಕ ಬಂಧ ಇದೆಯಲ್ಲ, ಅಯಾನಿಕ ಬಂಧವನ್ನ ಮುರಿಲಿಕ್ಕೆ ಹೆಚ್ಚು ಶಕ್ತಿ ಬೇಕು. ಹೆಚ್ಚು ಶಕ್ತಿ ಬೇಕಂದ್ರೆ ಏನು? ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಹೆಚ್ಚಿದೆ. ಯಾಕೆ ಅಂದ್ರೆ ಆ ಧನ ಮತ್ತು ಋಣ ಆಯನಗಳ ನಡುವಿನ ಆಕರ್ಷಣೆಯಿಂದ ಉಂಟಾದಂತ ಬಂಧ ಪ್ರಬಲ ಬಂಧ ಆಗಿರೋದ್ರಿಂದ ಅದನ್ನ ಮುರಿಲಿಕ್ಕೆ ಹೆಚ್ಚು ಶಕ್ತಿ ಬೇಕು. ಹೆಚ್ಚು ಶಕ್ತಿ ಬೇಕಂದ್ರೆ ಏನು? ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಏನಿದೆ ಅಯಾನಿಕ ಸಂಯುಕ್ತಗಳದ್ದು
ಹೆಚ್ಚಿದೆ. ಒಂದು 2 ಲೈನ್ ಅಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ವಿಲೀನತೆ. ಅಯಾನಿಕ ಸಂಯುಕ್ತಗಳು ನೀರಿನಲ್ಲಿ ಕರಗ್ತಾವ. ನೀರಿನಲ್ಲಿ ಏನಾಗ್ತಾವ? ಕರಗುತ್ತವೆ. ಆದ್ರೆ ಸಾವಯವ ದ್ರಾವಕಗಳಲ್ಲಿ ಕರಗುವುದಿಲ್ಲ. ಹೌದಾ? ಸಾವಯವ ದ್ರಾವಕ ಪೆಟ್ರೋಲ, ಡೀಸೆಲ್, ಕಾರ್ಬನ್ ಟೆಟ್ರಾಕ್ಲೋರೈಡ್ ಇಂತಹ ದ್ರಾವಕಗಳಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಯಾನಿಕ ಸಂಯುಕ್ತಗಳು ಕರಗುವುದಿಲ್ಲ. ಉಪ್ಪನ್ನ ನೀವು ಪೆಟ್ರೋಲ್ ಡೀಸೆಲ್ ಹಾಕಿಡ್ರಿ ಅಥವಾ ಸಿಮೆಂಟ್ ಹಾಕಿಡ್ರಿ ಕರಗ್ತದೆ ನೋಡ್ರಿ, ಇಲ್ಲ, ಕರಗುವುದಿಲ್ಲ. ಯಾಕಪ್ಪ ಅಂದ್ರೆ ಅಯಾನಿಕ ಸಂಯುಕ್ತಗಳು ಸಾವಯವ ದ್ರಾವಕಗಳು ಕರಗೋಲ್ಲ. ನೀರಿನಲ್ಲಿ ಕರಗ್ತಾವ. ನೀರಿನಲ್ಲಿ ಕರಗಿ ತಮ್ಮ ಅಯಾನುಗಳನ್ನ ಬಿಡುಗಡೆ ಮಾಡ್ತಾವ. ಅಯಾನುಗಳು ಯಾವ ಅಯಾನುಗಳು? ಸೋಡಿಯಂ ಅಯಾನುಗಳು, ಪೊಟ್ಯಾಷಿಯಂ ಅಯಾನುಗಳು. ಮ್ಯಾಗ್ನೀಷಿಯಂ ಆದ್ರೆ ಮ್ಯಾಗ್ನೀಷಿಯಂನ ಅಯಾನುಗಳು ಮತ್ತು ಕ್ಲೋರಿನ್ ಅಯಾನುಗಳು ಏನ್ ಮಾಡ್ತಾವ? ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತಾವ. ಹಾಗಾದ್ರೆ ಇದು ವಿಲೀನತೆ, ಕರಗುವಿಕೆ ಅಥವಾ ವಿಲೀನತೆ ಅಂತ ಕರಿತೀವಿ. ನೆಕ್ಸ್ಟ್ ವಿದ್ಯುತ್ ವಾಹಕತೆ. ಅಯಾನಿಕ ಸಂಯುಕ್ತಗಳು ದ್ರಾವಣ ಸ್ಥಿತಿಯಲ್ಲಿ ಉತ್ತಮ ವಿದ್ಯುತ್ ವಾಹಕಗಳು. ಅಯಾನಿಕ ಸಂಯುಕ್ತಗಳು ದ್ರಾವಣ ಸ್ಥಿತಿ, ನೀರಿನಲ್ಲಿ ಕರಗಿರ್ತಾವಲ್ಲ, ವಿಲೀನ ಮಾಡಿರ್ತಾವಲ್ಲ, ಅವಾಗ ಉತ್ತಮ ವಿದ್ಯುತ್ ವಾಹಕಗಳು. ಆದ್ರೆ ಅಯಾನಿಕ ಸಂಯುಕ್ತಗಳು ಶುಷ್ಕ ಸ್ಥಿತಿಯಲ್ಲಿ ಅವಿದ್ಯುತ್ ವಾಹಕಗಳು. ಶುಷ್ಕ ಸ್ಥಿತಿಯಲ್ಲಿ ಅವಿದ್ಯುತ್ ವಾಹಕಗಳು. ಇಷ್ಟೇನಪ್ಪ ಅಂದ್ರೆ ಮತ್ತೊಂದು 4 ಅಂಕದ ಪ್ರಶ್ನೆ, ಬಯೋಸೈನ್ಸ್ ಅಲ್ಲಿರುವಂತಹ 4 ಅಂಕದ ಪ್ರಶ್ನೆ. ಇನ್ನ ನಾವು ನೋಡುವಂತ ಲಾಸ್ಟ್ ಕ್ವಶನ್ ಏನ್ ಕೇಳಿದಾರಪ್ಪ? ಹೃದಯದ ಬಗ್ಗೆ ಕೇಳಿದಾರೆ. 4 ಅಂಕಕ್ಕೆ ಹೃದಯದ ಚಿತ್ರವನ್ನ ಬಿಡಿಸಿ ಭಾಗಗಳನ್ನ ಗುರುತಿಸಿ ಅಂತ ಕೇಳಿದಾರ. ಆಲ್ರೆಡಿ ಜೀವಕ್ರಿಯೆಗಳಲ್ಲಿ ಹೃದಯದ ಚಿತ್ರವನ್ನ ಬಿಡಿಸಿ ಅದರ ಪ್ರತಿಯೊಂದು ಭಾಗ ವಿವರಿಸುವಂತ ಕೆಲಸ ಮಾಡಿದೀನಿ. ಒಂದ್ಸಲ ಹೋಗಿ ನೀವು ಅದನ್ನ ವಿಡಿಯೋನ ರಿವಿಷನ್ ಮಾಡಬಹುದು. ಜೀವಕ್ರಿಯೆಗಳ ಚಾಪ್ಟರ್ ಅನ್ನ ಪ್ಲೇ ಲಿಸ್ಟ್ ಹೋಗಿ. ಆದ್ರೆ ರಫ್ ಆಗಿ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಹೃದಯದ ಚಿತ್ರವನ್ನ ಬಿಡಿಸುವಂತ ಕೆಲಸ ಮಾಡ್ತೀನಿ. 4 ಅಂಕದ ಪ್ರಶ್ನೆ ಇರೋದ್ರಿಂದ ಹೌದಾ? ಹಾಗಾದ್ರೆ ನೀವು ಭಾಗಗಳನ್ನೆಲ್ಲಾನು ಬರಿತಾ ಹೋಗೋದಿಲ್ಲ. ಉಚ್ಚ ಮತ್ತು ನೀಚ ಅಭಿಧಮನಿ ನಿಮ್ಗೆ ಗೊತ್ತಿದೆ. ಅಭಿಧಮನಿಗಳೇನಪ್ಪಾ ಅಂದ್ರೆ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನು ತರ್ತಾವ. ಅಪಧಮನಿಗಳು, ಮಹಾಪಧಮನಿಗಳು, ಎಲ್ಲಾ ಅಪಧಮನಿಗಳು ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನು ಒಯ್ದು ಮುಟ್ಟಿಸುವಂತ ಕೆಲಸ ಮಾಡ್ತಾವ. ಹಂಗಾದ್ರೆ ಇದ್ರ ನಡುವೆ ಏನಪ್ಪಾ ಅಂದ್ರೆ ಒಂದು ಸೆಪ್ಟಮ್ ಅಂತಿದೆ ರಚನೆ, ಹೌದಾ? ಇಲ್ಲಿ ದ್ವಿದಳ ಕವಾಟ, ಇಲ್ಲಿ ದ್ವಿದಳ ಕವಾಟ. ಆಮೇಲೆ ಏನಪ್ಪಾ ಅಂದ್ರೆ ಇಲ್ಲಿಂದ ಮಹಾಪಧಮನಿ, ಹೌದಾ? ರಕ್ತ ಹೋಗ್ತದ. ಆಮೇಲೆ ಇದೇನಪ್ಪಾ ಅಂದ್ರೆ ಪುಪ್ಪುಸಕ ಅಪಧಮನಿ. ಸ್ವಲ್ಪ ನಾನು ಅಷ್ಟೊಂದು ನೀಟಾಗಿ ತೆಗ್ದಿಲ್ಲ ಡಯಾಗ್ರಾಮ್, ನೀವು ತಕ್ಕೊಳ್ರಿ. ಇಲ್ಲೇನಪ್ಪಾ ಅಂದ್ರೆ ಮತ್ತೆ ರಚನೆಗಳು, ಹೌದಾ? ಇದೇನಪ್ಪಾ ಅಂದ್ರೆ ಇಲ್ಲಿ 2 ಭಾಗಗಳನ್ನ ಗುರುತಿಸ ಅಂತ ಹೇಳಿದಾರೆ. ಯಾವ 2 ಭಾಗಗಳಪ್ಪ ಅಂದ್ರೆ ಎಡ ಹೃತ್ಕರ್ಣ ಮತ್ತು ಬಲ ಹೃತ್ಕಕ್ಷಿ. ಎಡ ಹೃತ್ಕರ್ಣ ಮತ್ತು ಬಲ ಹೃತ್ಕಕ್ಷಿ. ಇದು ಏನಪ್ಪಾ ಅಂದ್ರೆ ಎಡ ಹೃತ್ಕರ್ಣ, ಎಡ ಹೃತ್ಕರ್ಣ, ಎಡ ಹೃತ್ಕರ್ಣ. ಇದು ಬಲ ಹೃತ್ಕರ್ಣ, ಹೃತ್ಕರ್ಣ. ನೆಕ್ಸ್ಟ್ ಇದು ಉಚ್ಚ ಅಭಿಧಮನಿ, ನೀಚ ಸುಪೀರಿಯರ್ ಮತ್ತು ಇನ್ಫೀರಿಯರ್ ವೇನಾ ಕೇವಾ ಅಂತ ಕರಿತೀವಿ. ಇದೇನಪ್ಪಾ ಅಂದ್ರೆ ಸೆಪ್ಟಮ್ ನಮ್ಮ ಎಕ್ಸಾಮ್ ಬೇರೆ ಬೇರೆ ಪಾರ್ಟ್ಸ್ ಅನ್ನ ಕೇಳುವಂತ ಸಾಧ್ಯತೆ ಐತಿ. ಆಮೇಲೆ ಏನಪ್ಪಾ ಅಂದ್ರೆ ಹೃದಯದಲ್ಲಿರುವಂತಹ ಸ್ನಾಯುಗಳು ಈ ರೀತಿಯಾಗಿ ತೋರಿಸ್ಬೇಕಾದ್ನ ಹೃದಯದಲ್ಲಿರುವಂತಹ ಸ್ನಾಯುಗಳನ್ನ ಕಾರ್ಡಿಯಾಕ್ ಸ್ನಾಯುಗಳು ಅಂತ ಕರಿತೀವಿ. ಕಾರ್ಡಿಯಾಕ್ ಮಸಲ್ಸ್ ಅಥವಾ ಏನಪ್ಪಾ ಅಂದ್ರೆ ಹೃದಯ ಸ್ನಾಯುಗಳು, ಕಾರ್ಡಿಯಾಕ್ ಮಸಲ್ಸ್. ಆಮೇಲೆ ಟ್ರೈಕ್ಯೂಫೈಡ್ ವಾಲ್ವ್, ಬೈಕ್ಯೂಫೈಡ್ ವಾಲ್ವ್, ತ್ರಿದಳ ಕವಾಟ, ದ್ವಿದಳ ಕವಾಟ. ಆಮೇಲೆ ಎಡ ಹೃತ್ಕರ್ಣ ತೋರಿಸಿದ್ರು. ಆಮೇಲೆ ಹಿಂಗ್ ತೋರ್ಸಂತ ಇದ್ದಾರೆ ಬಲ ಹೃತ್ಕಕ್ಷಿಯನ್ನು ತೋರಿಸಿದ್ರು. ಬಲ ಹೃತ್ಕಕ್ಷಿ, ಬಲ ಹೃತ್ಕಕ್ಷಿ. ಇದೇನಪ್ಪಾ ಅಂದ್ರೆ ಎಡ ಹೃತ್ಕಕ್ಷಿ, ಎಡ ಹೃತ್ಕಕ್ಷಿ, ಹೃತ್ಕಕ್ಷಿ. ಆಮೇಲೆ ಇದೇನಪ್ಪಾ ಅಂದ್ರೆ ಮಹಾಪಧಮನಿ, ಎರೋಟಾ ಅಂತ ಕರಿತೀವಿ ನಾವು. ಮಹಾಪಧಮನಿ, ಮಹಾಪಧಮನಿ ಎರೋಟಾ ಅಂತ ಕರಿತೀವಿ. ಆಮೇಲೆ ಪುಪ್ಪುಸಕ ಅಭಿಧಮನಿಗಳು, ಪುಪ್ಪುಸಕ ಏನು ಅಭಿಧಮನಿ ಗೊತ್ತಾಗ್ತಾವ ರಕ್ತವನ್ನ. ಅಭಿಧಮನಿಗಳು ಯಾವ ರಕ್ತವನ್ನ? ಆಮ್ಲಜನಕ ಸಹಿತ ರಕ್ತವನ್ನ. ಎಲ್ಲಿಂದ ತರ್ತಾವ? ಶ್ವಾಸಕೋಶದಿಂದ ಆಮ್ಲಜನಕ ಸಹಿತ ರಕ್ತವನ್ನ ತರುವಂತ ಕೆಲಸ ಯಾವ ಮಾಡ್ತಾವ ಅಂದ್ರೆ ಪುಪ್ಪುಸಕ ಅಪಧಮನಿಗಳು. ಆಮೇಲೆ ತಂದು ಎಲ್ಲಿ ಕೊಡ್ತಾವ? ಎಡ ಹೃತ್ಕರ್ಣ ಕೊಡ್ತಾವ. ಎಡ ಹೃತ್ಕರ್ಣದಿಂದ ಎಡ ಹೃತ್ಕಕ್ಷಿ, ಎಡ ಹೃತ್ಕಕ್ಷಿಯಿಂದ ಮಹಾಪಧಮನಿ, ಮಹಾಪಧಮನಿಯಿಂದ ದೇಹದ ಎಲ್ಲಾ ಭಾಗಗಳಿಗೆ ಆಮ್ಲಜನಕ ಸಹಿತ ರಕ್ತ ಏನಾಗ್ತಂದ್ರೆ ಪೂರೈಕೆ ಆಗ್ತದ. ಆಮೇಲೆ ದೇಹದ ಎಲ್ಲಾ ಭಾಗಗಳಿಂದ ಆಮ್ಲಜನಕ ರಹಿತ ರಕ್ತ ಉಚ್ಚ ಮತ್ತು ನೀಚ ಅಭಿಧಮನಿಗಳ ಮೂಲಕ ಬಲ ಹೃತ್ಕರ್ಣಕ್ಕೆ ಬರ್ತದ. ಬಲ ಹೃತ್ಕರ್ಣದಿಂದ ಬಲ ಹೃತ್ಕಕ್ಷಿ, ಬಲ ಹೃತ್ಕಕ್ಷಿಯಿಂದ ಯಾವ್ದಕ್ಕೆ? ಪುಪ್ಪುಸಕ ಅಪಧಮನಿಯ ಮೂಲಕ. ಇದು ಅಭಿಧಮನಿ, ಪುಪ್ಪುಸಕ ಅಭಿಧಮನಿ. ಹಂಗಾದ್ರೆ ಇದೇನು? ಪುಪ್ಪುಸಕ, ಪುಪ್ಪುಸಕ,
ಫುಫುಸಕ ಅಭಿಧಮನಿ ಫುಫುಸಕ ಅಭಿಧಮನಿ. ಅಭಿಧಮನಿ ಏನ್ ಮಾಡ್ತಂದ್ರೆ ರಕ್ತವನ್ನು ಒಯ್ತದೆ. ಎಂತ ರಕ್ತವನ್ನು? ಆಮ್ಲಜನಕ ರಹಿತ ಎಲ್ಲಿ ಒಯ್ತದ? ಶ್ವಾಸಕೋಶಕ್ಕೆ ಹೋಯ್ತದ. ಶ್ವಾಸಕೋಶಕ್ಕೆ ಹೋಗಿ ಮತ್ತೆ ಏನಾಗ್ತದೆ? ಆಮ್ಲಜನಕ ಸಹಿತ ರಕ್ತ. ಆಮ್ಲಜನಕ ಸಹಿತ ರಕ್ತ ಮತ್ತೆ ಫುಫುಸಕ ಅಭಿಧಮನಿಗಳ ಮೂಲಕ ಎಡ ಹೃತ್ಕಕ್ಷಿ, ಎಡ ಹೃತ್ಕಕ್ಷಿಯಿಂದ ಮಹಾಪಧಮನಿ, ಮಹಾಪಧಮನಿಯಿಂದ ಮತ್ತೆ ಉಚ್ಚ ಮತ್ತು ನೀಚ ಅಭಿಧಮನಿಗಳ ಮೂಲಕ ಬಲ ಹೃತ್ಕರ್ಣದಿಂದ ಬಲ ಹೃತ್ಕಕ್ಷಿಯಿಂದ ಫುಫುಸಕ ಅಭಿಧಮನಿಗಳ ಮೂಲಕ ಮತ್ತೆ ಶ್ವಾಸಕೋಶ. ಈ ರೀತಿಯಾಗಿ ರಕ್ತ ಏನಾಗ್ತದೆ ಅಂದ್ರೆ ಸರ್ಕ್ಯುಲೇಟ್ ಆಗ್ತಿರ್ತದೆ. ಒಂದ್ ಸ್ವಲ್ಪ ಅದನ್ನ ನೋಡ್ಕೊಳ್ಳುವಂತ ಕೆಲಸ ಮಾಡ್ರಿ ಅಂತ ಹೇಳ್ತಾ, ಹೌದಾ, ಇಷ್ಟು ಏನಪ್ಪಾ ಅಂದ್ರೆ ಬಯೋಸೈನ್ಸ್ ಅಲ್ಲಿರುವಂತ ಎಲ್ಲಾ ಕ್ವಶನ್ಸ್ ನ ಡಿಸ್ಕಸ್ ಮಾಡುವಂತ ಕೆಲಸ ಮಾಡಿದೆ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ನಿಮ್ಮ ಎಕ್ಸಾಮ್ಗಳಿಗೆ ನನ್ನಿಂದ ಸಾಧ್ಯ ಅಷ್ಟೇ. ಯಾವ ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲಲ್ಲ ಅಂದ್ರೆ ನಿಮ್ಮ ಸಿಲೆಬಸ್ ಅಲ್ಲಿ ಯಾವ ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲಲ್ಲ ಅಂತಹ ಕಾನ್ಸೆಪ್ಟ್ ಗಳನ್ನ ಯಾವ ಮಾಡಿದಿನಂತೂ ಅವ್ರಂತ ರಿಪೀಟ್ ಹೇಳೋದಿಲ್ಲ. ಆದ್ರೆ ಯಾವ ಕಾನ್ಸೆಪ್ಟ್ ಬಯೋಸೈನ್ಸ್ ಅಲ್ಲಿ ಕ್ಲಿಯರ್ ಆಗಿಲ್ಲ ಅಲ್ಲ, ಇಡೀ ಸೈನ್ಸ್ ಅಲ್ಲಿ ಸೈನ್ಸ್ ಮ್ಯಾಥ್ಸ್ ವರ್ಗು ಮತ್ತು ಸೈನ್ಸ್ ವರ್ಗು ಯಾವ ಕಾನ್ಸೆಪ್ಟ್ ಇಲ್ಲ ಅಂತ ಕಾನ್ಸೆಪ್ಟ್ ಗಳನ್ನ, ಯಾಕಂದ್ರೆ ಭೂಮಿಯಿಂದ ಆಚೆಗೆ ನಕ್ಷತ್ರಗಳು ಇಂಥವು ಕೆಲವು ಕಾನ್ಸೆಪ್ಟ್ ಆಗಿಲ್ಲ ಅಂತವುಗಳನ್ನ ನಾನು ವಿಡಿಯೋ ಮಾಡಿ ಹಾಕುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಆದಷ್ಟು ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಮಾತ್ಸರ್ಯ ಬೇಡ, ನಾನು ಬೇರೆಯವ್ರಿಗೆ ಕಳಿಸಿದ್ರೆ ಹೌದಾ ನನಗೆ ಕಾಂಪಿಟೇಟರ್ ಉಂಟಾಗ್ತಾನೆ ಅಂತ, ಹೌದಾ, ವಿಶಾಲವಾದ ಹೃದಯ ಕೊಡ್ರಿ. ಹೌದಾ, ನಾನು ಸೆಲೆಕ್ಷನ್ ಆಗ್ತೀನಿ, ನನ್ನಿಂದ ಇನ್ನೊಬ್ಬನು ಸೆಲೆಕ್ಷನ್ ಆಗ್ತಾನ ಅನ್ನೋದನ್ನ ಇಟ್ಕೊಂಡು ಪ್ರಯತ್ನ ಪಡ್ರಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು ಸೊ ಮಚ್.